ಒಬ್ಬ ಅಲ್ಲಿ ವೋಟರ್ ಡೆಲಿಗೇಟು ಅವರು ಅದೇ ಕಮ್ಯುನಿಟಿ ಅವರು, ಬಲಿಜ ಕಮ್ಯುನಿಟಿ ಅವರು, ಅವ್ರನ್ನೇ ತಗೊಂಡೋಗಿ ನೀನು ಎತ್ಕೊಂಡೋಗಿ ಇವ್ರ ಹತ್ರ ಬಿಡ್ತೀಯಲ್ಲ, ಬಿಜೆಪಿ ಅವ್ರ ಹತ್ರ ಬಿಡ್ತೀಯಲ್ಲ, ಅವ್ರು ಬಸ್ ಹತ್ತೀಯಲ್ಲ, ಇದು ಯಾವ ನ್ಯಾಯ? ಅಂಬೇಡ್ಕರ್ ಜಯಂತಿಯಲ್ಲಿ ನೀವು ಭಾಗವಹಿಸಿದ್ರಾ? ಇಲ್ಲ. ಬಾಬು ಜಗಜೀವನ್ ರಾವ್ ಜಯಂತಿ ಆಯಿತು, ಅದರಲ್ಲಿ ಭಾಗವಹಿಸಿದ್ರಾ? ಅದಕ್ಕೂ ಬರಲಿಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಯೋಗ್ಯ ಪ್ರದೀಪ್ ಆಯ್ಕೆಯಾಗಿದ್ದು ದುರಂತ. ಗೆದ್ದ ಮೇಲೆ ಒಮ್ಮೆಯೂ ಜನ ನನ್ನನ್ನು ಗೆಲ್ಲಿಸಿದರು ಅಂತ ಹೇಳಲಿಲ್ಲ. ಬದಲಿಗೆ 15 ದಿನಕ್ಕೆ ನಾನು ಗೆದ್ದು ಬಂದೆ ಎಂದು ಹೇಳುವ ಮೂಲಕ ಎಲ್ಲರಿಗೂ ಅಸಹ್ಯ ಹುಟ್ಟಿಸಿದ. ಕಾಂಗ್ರೆಸ್ ಪಕ್ಷಕ್ಕೆ ಆತನ ಕೊಡುಗೆ ಏನೂ ಇಲ್ಲ. ಈತ ಬಾಯಲ್ಲಿ ದಲಿತ ಪರ ಎಂದು ಹೇಳಿ ಎಲ್ಲವೂ ದಲಿತರ ವಿರೋಧವಾಗಿಯೇ ಮಾಡುತ್ತಿದ್ದಾರೆ. ಈ ಮಾತುಗಳನ್ನು ನೋಡುತ್ತಿದ್ದರೆ ಯಾರೋ ಶಾಸಕರು ಮಾತನಾಡಿದಂತೆ ಇದೆಯಲ್ಲ ಅನ್ಕೋಬೇಡಿ. ಹಾಗೆ ಮಾತನಾಡುತ್ತಿದ್ದ ಶಾಸಕರ ಬಗ್ಗೆ ಅವರದೇ ಪಕ್ಷದ ಮುಖಂಡರು ಆಡಿದ ಮಾತುಗಳಿವು. ಹೌದು, ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಮಿಲ್ಟನ್ ವೆಂಕಟೇಶ್, ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಅಯೋಗ್ಯ ಎಂಬ ಪದದಿಂದಲೇ ಮಾತು ಆರಂಭಿಸಿದರು. ಅಷ್ಟೇ ಅಲ್ಲ, ಅವರು ಮಾತು ನಿಲ್ಲಿಸುವವರೆಗೂ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಿಟ್ಟು ಹೊರಹಾಕಿದರು. ಕಾಂಗ್ರೆಸ್ ಪಕ್ಷದ ಪರ ಆತನ ಕೊಡುಗೆ ಏನೂ ಇಲ್ಲ. ಆತನಿಗೆ ನಿಜವಾಗ್ಲೂ ದಲಿತರ ಪರ ಚಿಂತನೆ ಇದ್ದಿದ್ದರೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನ ಎಸ್ಸಿಗೆ ಮೀಸಲಾಗಿದ್ದರೂ ಯಾಕೆ ಬದಲಾವಣೆ ಮಾಡಿದರು ಎಂದು ಪ್ರಶ್ನಿಸಿದರು. ಅಯೋಗ್ಯ ಪ್ರದೀಪ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಹೈಕಮಾಂಡು ಟಿಕೆಟ್ ಅನೌನ್ಸ್ ಆದಮೇಲೆ ಇನ್ನು ಚುನಾವಣೆ ಕ್ಯಾಂಪೇನ್ಗೆ ಹೋಗ್ಬೇಕಾಯ್ತು. ಚುನಾವಣೆ ಕ್ಯಾಂಪೇನ್ಗೆ ಹೋಗ್ಬೇಕಂದ್ರೆ ಇವನಿಗೆ ಯಾರು ಕೂಡ ತಾಲೂಕಲ್ಲಿ ಗೊತ್ತಿಲ್ಲ. ಯಾವ ಹಳ್ಳಿ ಇದೆ, ಎಷ್ಟು ಪಂಚಾಯಿತಿ ಇದೆ, ಯಾವ ಹಳ್ಳಿಯಲ್ಲಿ ಯಾವ ಮುಖಂಡರಿದ್ದಾರೆ, ಯಾವ ರೀತಿ ಕ್ಯಾಂಪೇನ್ ಮಾಡಬೇಕು ಅನ್ನೋಂಥದ್ದು ಇವನಿಗೆ ಗೊತ್ತಿರಲಿಲ್ಲ. ಪ್ರದೀಪ್ ಈಶ್ವರ್ ಮುಖ ನೋಡಲಿಲ್ಲ. ಪಕ್ಷನ ಗೆಲ್ಲಿಸ್ಬೇಕು ಅನ್ನೋಂಥ ಮಟ್ಟದಲ್ಲಿ ಪ್ರತಿಯೊಬ್ಬ ಮುಖಂಡರು ಕೂಡ ಹಳ್ಳಿಗಳಲ್ಲಿ ಅವರವರ ಬೂತಲ್ಲಿ ಅವರು ಕೈಯಲ್ಲಿ ಆದಷ್ಟು ಇದು ಮಾಡಿ ಪಾರ್ಟಿಗೆ, ಪಕ್ಷಕ್ಕೆ ಲೀಡ್ ಕೊಟ್ಟರು. ಇದನ್ನ ಪರವಾಗಿ ನಾವು ಚುನಾವಣೆ ಮಾಡಬೇಕಾದ್ರೆ ನಮಗೂ ಕೂಡ ಮುಜುಗರ ಆಯಿತು. ಯಾಕಂತಂದರೆ ಇವನು ಮೊದಲನೇದಾಗಿ ಪಕ್ಷದ ಕಾರ್ಯಕರ್ತನಲ್ಲ, ಪಕ್ಷಕ್ಕೆ ಮತ ಹಾಕಿರೋನಲ್ಲ, ಪಕ್ಷದಲ್ಲಿ ಯಾವತ್ತೂ ಕೂಡ ಬಾವುಟ ಹಿಡ್ಕೊಂಡು ಪಕ್ಷದ ಪರವಾಗಿ ಓಟ್ ಕೇಳಲಿಲ್ಲ. ಇನ್ನು ಪಕ್ಷದ ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಅನಿವಾರ್ಯವಾಗಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕಾಯಿತು. ಈ ಜನಾಂಗದ ಮೇಲೆ ಗೌರವ ಇದ್ದಿದ್ರೆ ನಗರಸಭೆ ಚುನಾವಣೆ ಆಯಿತು. ನಗರಸಭೆ ಚುನಾವಣೆಯಲ್ಲಿ ಕ್ಯಾಟಗಿರಿ ತಂದು ಯಾರನ್ನ ಒಬ್ಬ ಎಸ್ಸಿ ಇವ್ರನ್ನ ಯಾರನ್ನ ಮಾಡ್ಬೋದಾಗಿತ್ತು, ಎಸ್ಸಿನ ಮಾಡ್ಬೋದಾಗಿತ್ತು ನಿಮಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ. ಮತ್ತು KMF ಚುನಾವಣೆ ಬಂತು. KMF ಚುನಾವಣೆಗೆ ಯಾವೊಬ್ಬ SC ಕಮ್ಯುನಿಟಿ ಅವರು ನಮಗೆ KMFಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ನೀನು ಕೇಳಲಿಲ್ಲ. ನೀನೇ ಎಲ್ಲ ಕಡೆಯೂ ಹೇಳಿದೆ, ನಾನು KMF ಚುನಾವಣೆಯಲ್ಲಿ SCಗೊಂದು STಗೊಂದು ಕೊಡ್ತೀನಿ ಅಂತ. ಸಂತೋಷ ಆಯಿತು, ಕೊಡ್ಬೋದಾಗಿತ್ತು. SCಗೊಂದು STಗೊಂದು ಚುನಾವಣೆ ಇದು ಅಭ್ಯರ್ಥಿ ಮಾಡಿದ್ರೆ ನೀವು ಬರೀ ನಿಮ್ಮ ಪ್ರಚಾರಕ್ಕೆ, ನೀವು ಟಿವಿಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಪ್ರಚಾರವನ್ನು ಮುಂದುವರಿಸ್ತೀರಿ. ಅಂಬೇಡ್ಕರ್ ಜಯಂತಿ ಆಯಿತು. ಅಂಬೇಡ್ಕರ್ ಜಯಂತಿಯಲ್ಲಿ ನೀವು ಭಾಗವಹಿಸಿದ್ರಾ? ಇಲ್ಲ. ಬಾಬು ಜಗಜೀವನ್ ರಾವ್ ಜಯಂತಿ ಆಯಿತು, ಅದರಲ್ಲಿ ಭಾಗವಹಿಸಿದ್ರಾ? ಅದಕ್ಕೂ ಬರಲಿಲ್ಲ. ಸ್ವತಂತ್ರ ದಿನಾಚರಣೆ ಅದರಲ್ಲಿ ಏನಾದರೂ ಕಾಣಿಸ್ಕೊಂಡ್ರಾ? ಇಲ್ಲ. ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು, ಅದಕ್ಕೂ ಕೂಡ ನೀನು ಬರಲಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸಭೆಗಳನ್ನು ಕರೀತಾರೆ, ಅದರಲ್ಲಿ ಹೋಗಿ ಏನಾದರೂ ನೀವು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಿದೆಯಾ? ಯಾವುದೂ ಇಲ್ಲ. ಚಿಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಎಸ್ಸಿಗೆ ಮತ್ತು ಎಸ್ಟಿಗೆ 2 ಸ್ಥಾನ ನೀಡುವ ಭರವಸೆಯನ್ನು ಇದೇ ಶಾಸಕ ಪ್ರದೀಪ್ ಈಶ್ವರ್ ನೀಡಿದ್ದರು. ನಂತರ ಯಾಕೆ ಟಿಕೆಟ್ ನೀಡಲಿಲ್ಲ? ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ಸೇರಿ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವಗಳಿಗೆ ಯಾಕೆ ಬರಲಿಲ್ಲ? ಡೋಂಗಿ ಪ್ರದೀಪ್ ಜನರಿಗೆ ಟೋಪಿ ಹಾಕ್ತಿದೆಯಾ? ಆದರೆ ಜನರು ದಡ್ಡರಲ್ಲ.
ಕಾಂಗ್ರೆಸ್ ನಿಮ್ಮಪ್ಪನ ಆಸ್ತಿಯಲ್ಲ. ಸಚಿವ ಡಾಕ್ಟರ್ MC ಸುಧಾಕರ್ ಅನುದಾನ ಕೊಡದಿದ್ರೆ ಸಾಬೀತುಪಡಿಸು ಎಂದು ಸವಾಲು ಹಾಕಿದರು. ನಿಮ್ಮ ಅಪ್ಪನ ಆಸ್ತಿ ಅಂದ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಂದೇನಾದ್ರೂ ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ, ಇನ್ನು ಎಲ್ಲ ಮುಖಂಡರು ನನಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಸೇವೆ, ಆ ಸೇವೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು, ನಾನು ಅದಕ್ಕೆ ಬರಲಿಲ್ಲ ಅಂತ. ಅದೊಂದೇ ಒಂದು ಕಾರಣ. ನೀವು ಸುಧಾಕರ್ ಅವರು ನೀವು 3 ಕೋಟಿ ಎತ್ಕೊಂಡು ಅವ್ರಿಗೆ ಹೋಗಿರೋದು ನೀವು ಪ್ರೂಫ್ ಮಾಡಿ. ಸುಧಾಕರ್ ಅವರು ಎಷ್ಟು ಕೋಟಿ ಅವರು ಸಚಿವರಾದಮೇಲೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ನೋಡಿ. ಅದಾದರೂ ಗೊತ್ತಾ ನಿಮಗೆ? ಅದಾದರೂ ಗೊತ್ತಿದೆಯಾ? ಏನು ಗೊತ್ತಿಲ್ಲ. ನೀನು ಒಬ್ಬ ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ. ನಿನ್ನಿಂದಲೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿನಗೆ ರೋಲ್ ಕಾಲ್ ಕೊಡಲ್ಲ, ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗ್ಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕ ಸಿಗ್ತಾ ಇದೆಯಾ? ಏನು ಅನ್ಕೊಂಡಿದ್ಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದ್ಯಾ? ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಚಾರ ಆರಂಭವಾಗಿದ್ದೇ ನಿನ್ನಿಂದ. ಸರ್ಕಾರಿ ಕಚೇರಿಗಳು ಗುತ್ತಿಗೆದಾರರಿಂದ ವಸೂಲಿ ಮಾಡ್ತಿದೀಯಾ? ಕ್ಷೇತ್ರದಲ್ಲಿ ಕೋಮುಗಲಭೆ ಮಾಡಿಸಲು ಈ ಪ್ರದೀಪ್ ಹೇಸುವುದಿಲ್ಲ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಮಂಚೇನಹಳ್ಳಿ ತಹಸೀಲ್ದಾರ್ ಸರ್ಕಾರಿ ಕೆಲಸ ಬಿಟ್ಟು ಶಾಸಕರ ಕೆಲಸ ಮಾಡುತ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು. ಅಂಬೇಡ್ಕರ್ ಜಯಂತಿ ದಿನ ಕ್ಷೇತ್ರದ ಎಲ್ಲ ದೇವಾಲಯಗಳಿಗೆ ದಲಿತರಿಗೆ ಮುಕ್ತ ಅವಕಾಶ ನೀಡಬೇಕೆಂದು ಈ ಉಭಯ ತಹಸೀಲ್ದಾರರು ಆದೇಶ ಹೊರಡಿಸುತ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದಲಿತರು, ಬಲಜಿಗರು ಮತ್ತು ಒಕ್ಕಲಿಗರು ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಅನಗತ್ಯವಾಗಿ ಶಾಸಕ ಪ್ರದೀಪ್ ಜಾತಿಗಳ ಮಧ್ಯೆ ದ್ವೇಷ ಧವನೆ ಬೆಳೆಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ನಾವು ಹೇಳ್ತಾ ಇದ್ದೀವಿ, ನೀವು ಇದೇ ಥರ ಮುಂದುವರಿಸೋದು ನಿಮಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರು ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವ್ರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಬೆಕ್ಕು ಹಾಲು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು ನೋಡಲ್ಲ ಅಂತ ಅನ್ಕೊಂಡ್ರೆ ಸರ್, ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಬಲಜಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ನೀವು ಪ್ರದೀಪ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸ ಇರೋಂಗಿದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಹಸೀಲ್ದಾರ್ ಕೆಲಸ ಮಾಡಬೇಕು ಹೊರತು ರಾಜಕೀಯ ಮಾಡೋಕ್ಕೆ ಬರಬಾರ್ದು. ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರೇ, ಮಂಚನಹಳ್ಳಿ ತಹಸೀಲ್ದಾರ್ ಅವರೇ, ರಾಜಕೀಯ ಮಾಡೋಕ್ಕೆ ರಾಜಕಾರಣಿಗಳಿದ್ದೀವಿ. ನೀವು ಅಫಿಷಿಯಲ್ ಕೆಲಸ ಮಾಡಿ. ನಿಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಂದು ಆದೇಶ ಇದೆಯಾ? ಇಲ್ಲ ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ದಿವಸ ನೀವು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅಂತ ನಿಮ್ಗೆ ಆದೇಶ ಇದೆಯಾ? ನಾವು ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿ ಇವರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಕೂಡ ನಾವು ಮಾತಾಡ್ತಾ ಇದ್ದೀವಿ. ದಲಿತರಿಗೆ ಶಾಸಕ ಪ್ರದೀಪ್ ಕೊಡುಗೆ ಏನು?
ಇದೇ ಶಾಸಕ ಪ್ರದೀಪ್ ಈಶ್ವರ್ ನನ್ನ ಮನೆಗೆ ತಮ್ಮ ಆಪ್ತ ಸಹಾಯಕನನ್ನು ಕಳಿಸುತ್ತಾರೆ. ಒಕ್ಕಲಿಗರ ಜೊತೆ ಹೋಗದಿದ್ದರೆ ಜಿಲ್ಲಾ ಪಂಚಾಯಿತಿ ಮೀಸಲಾತಿ ಮಾಡಿಸಿ ಟಿಕೆಟ್ ನೀಡುವ ಆಮಿಷ ನೀಡುತ್ತಾರೆ. ಆದರೆ ಶಾಸಕರಿಗೆ ಕರೆ ಮಾಡಿ ಕೊಡುವಂತೆ ನಾನು ಕೇಳಿದರೆ ಆಪ್ತ ಸಹಾಯಕ ಮಾಡಿಕೊಡದೆ ಪರಾರಿಯಾಗ್ತಾನೆ. ಪಕ್ಷ ಹಾಳು ಮಾಡಿ ಜಾತಿಗಳ ನಡುವೆ ಜಗಳ ಇಡೋ ಹುನ್ನಾರವನ್ನು ಶಾಸಕರು ಮಾಡುತ್ತಿದ್ದಾರೆ. ನಿನ್ನ ಮನೆ ಎಲ್ಲಿದೆ ಅಂತ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿಲ್ಲ. ನಿನ್ನ ಕಾಲೇಜುಗಳು ಎಷ್ಟು ಪರವಾನಗಿ ಇಲ್ಲದೆ ನಡೆಯುತ್ತಿವೆ. ನೀನು ಕಳ್ಳ ಪ್ರದೀಪ. ಜನರಿಗೆ ಮಾತ್ರವಲ್ಲ ಸರ್ಕಾರಕ್ಕೂ ಮೋಸ ಮಾಡ್ತಿದೀಯಾ. ನಿನ್ನದೇ ಬಲಿಜ ಸಮುದಾಯಕ್ಕೂ ನ್ಯಾಯ ನೀಡಿಲ್ಲ. ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗು. ನೀನು ಅಂಬೇಡ್ಕರ್ ವಿರೋಧಿ, ಎಲ್ಲ ಜಾತಿ ಜನಾಂಗದ ವಿರೋಧಿ. ಇನ್ನು ಮುಂದೆ ಅಂಬೇಡ್ಕರ್ ಹೆಸರು ಬಳಸಿದರೆ ದಾವಣಗೆರೆಯಲ್ಲಿ ನಿನಗೆ ಆದ ಸೇವೆ ಇಲ್ಲಿಯೂ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ದಲಿತರನ್ನ ಪದೇ 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 ಬೀದಿಗೆ ತರ್ತಾ ಇದೆಯಲ್ಲ, ಏನು ಮಾಡಿದೆಯಾ ದಲಿತರಿಗೆ? ರಾಜಕೀಯಕ್ಕೆ ನೀವು ಬಳಸ್ಕೊಳ್ತಾ ಇದ್ದೀವಿ. ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿದ್ಯಾ? ಒಂದು ದರ್ಖಾಸ್ತು ಮೀಟಿಂಗ್ ಮಾಡಿ ಯಾರನ್ನ ಪರಿಶಿಷ್ಟ ಜಾತಿಯವರಿಗೆ 1 ಎಕರೆ ಜಮೀನು ಕೊಟ್ಟಿದೆಯಾ? 5 ಗಂಟೆಗೆ ಹಳ್ಳಿಗಳಿಗೆ ಹೋಗ್ತೀಯ. ಜನ ಎಲ್ಲ ಎದ್ದು ಆಚೆ ಬರೋಷ್ಟೊತ್ತಿಗೆ ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಿಂಗೆ ಎಷ್ಟು ಬೇಕೋ ಅಷ್ಟು ಮೈಲೇಜ್ ತಗೊಳ್ತೀಯ, ಓಡ್ ಬರ್ತೀಯ. ಮತ್ತೆ ಹೇಳೋದು ನಾನು ನಿದ್ದೆನೇ ಮಾಡಲ್ಲ, 5 ಗಂಟೆಗೆ ಹಳ್ಳಿಗಳಲ್ಲಿ ಇರ್ತೀನಿ. ಯಾರು ಹೇಳುದು ಸ್ವಾಮಿ ನೀನು 5 ಗಂಟೆಗೆ ಎಲ್ಲ ಮಲಗಿರೋ ಹೋಗಿ ಬರೋಕ್ಕೆ ಹೇಳಿ? ಎಲ್ಲ ಎದ್ದ ಮೇಲೆ ನೀನು ಆಚೆ ಓಡೋಗ್ತೀಯ. ಮತ್ತೆ ನೀನು ಯಾವಾಗ ಬರೋದು? ನಿನ್ನ ಮನಸ್ಸು ಬಂದಾಗ. ಇವೆಲ್ಲ ಕೂಡ ನೋಡ್ತಾ ಇದ್ದಾರೆ ಜನ. ಸ್ವಾಮಿ ನೀವು ಕಾಲೇಜನ್ನು ನಡೆಸ್ತಾ ಇದ್ರಲ್ಲ, ನಿನ್ನ ಸ್ವಾಮಿ ಅಂತ ಕೂಡ ಮಾತಾಡ್ಬೋದು. ನೀನು ಆ ಗೌರವ ಉಳಿಸ್ಕೊಂಡಿಲ್ಲ. ಕಾಲೇಜುಗಳು ನಡೆಸ್ತಾ ಇದೆಯಲ್ಲ ಪ್ರದೀಪ್ ಅವರೇ, ಎಷ್ಟು ಕಾಲೇಜುಗಳಿಗೆ ನಿನ್ಗೆ ಪರ್ಮಿಷನ್ ಇದೆ? ಎಷ್ಟು ಕಾಲೇಜುಗಳು ನಡೆಸ್ತಾ ಇದೆಯಾ? ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ ನೀನೊಬ್ಬ ಕಾಲೇಜ್ ಕಳ್ಳ ಅಲ್ವಾ? ನೀನು ದೊಡ್ಡ ಕಳ್ಳ ಅಲ್ವಾ? ನೀನು ನಮ್ಮ ಚಿಕ್ಕಬಳ್ಳಾಪುರ ಜನಗಳಿಗೆ ಮೋಸ ಮಾಡಿರೋದು ಅಲ್ದಿರ ಸರ್ಕಾರಕ್ಕೆ ಕೂಡ ಮೋಸ ಮಾಡ್ತಾ ಇದೆಯಾ? ಎಲ್ಲ ಜಾತಿ ಜನಾಂಗದ ವಿರೋಧಿ, ಅಂಬೇಡ್ಕರ್ ಅವರ ವಿರೋಧಿ ನೀನು ಇನ್ನು ಮುಂದೆ ಏನಾದ್ರು ಅಂಬೇಡ್ಕರ್ ಫೋಟೋ ತಗೊಂಡು ಅಂಬೇಡ್ಕರ್ ಅನುಯಾಯಿ ಅಂತ ಹೇಳ್ಕೊಂಡ್ರೆ ನಿನಗೆ ಬಹಿರಂಗವಾಗಿ ನಾವು ದಾವಣಗೆರೆಯಲ್ಲಿ ಸೇವೆ ಮಾಡಿದ್ರಲ್ಲ, ದಾವಣಗೆರೆಯಲ್ಲಿ ಸೇವೆ ಮಾಡಿದ್ರೆ ಅದಕ್ಕಿಂತ ಜೋರಾಗಿ ನಾವು ಸೇವೆ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಪ್ರದೀಪ್ ಈಶ್ವರ್ ಅವರೇ. ಚಿಮುಲ್ ನಿರ್ದೇಶಕ ಕಾಕಲಚಿಂತ ರಾಜಣ್ಣ ಮಾತನಾಡಿ, ಶಾಸಕರೇ, ನೀವು ಕಾಂಗ್ರೆಸ್ ಪರ ಮಾತ್ರ ಕೆಲಸ ಮಾಡ್ತೀರಾ, ಇಲ್ಲವೇ ಇತರ ಪಕ್ಷಗಳ ಪರವಾಗಿಯೂ ಕೆಲಸ ಮಾಡ್ತೀರಾ? ಕಳೆದ ಚಿಮುಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕಲಿಲ್ಲ. ಅವಿರೋಧ ಆಯ್ಕೆಯಾದರೆ ಪಕ್ಷಕ್ಕೆ ಅವಮಾನ ಎಂದು ಉಸ್ತುವಾರಿ ಸಚಿವರು ನನ್ನನ್ನು ಅಭ್ಯರ್ಥಿ ಮಾಡಿದರು. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದರು ಎಂದು ಆರೋಪಿಸಿದರು. ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಬೆಂಬಲ ಯಾಕೆ ಮಾಡಲಿಲ್ಲ? ರಾಜಣ್ಣ ಹಣ ಕೇಳಿದರು ಎಂದು ಪ್ರಚಾರ ಮಾಡಲಾಗುತ್ತಿದೆ. ಆದರೆ ರಾಜಣ್ಣನನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ. ಯಾವ ನೈತಿಕತೆ ಇದೆ ನಿಮಗೆ ಕಾಂಗ್ರೆಸ್ನಲ್ಲಿರಲು? ನಾನು ಸೋತೆ ಕಾರಣ ಸಚಿವರು ನನ್ನನ್ನು ನಾಮನಿರ್ದೇಶನ ಮಾಡಿದರು. ನೇರ ರಾಜಕೀಯ ಮಾಡು, ಪಕ್ಷಕ್ಕೆ ದ್ರೋಹ ಮಾಡಬೇಡ. ಪಕ್ಷದ ಅನ್ನ ತಿಂದು ಪಕ್ಷಕ್ಕೆ ದ್ರೋಹ ಮಾಡ್ತೀಯಾ? ನಾಚಿಕೆಯಾಗಬೇಕು. ಮಾನ ಮರ್ಯಾದೆ ಇದೆಯಾ ನಿಂಗೆ ಎಂದು ವಾಗ್ದಾಳಿ ನಡೆಸಿದರು. ಈಗ ಗೊತ್ತಾಗ್ತಾ ಇದೆಯಲ್ಲ ನಾನು ಯಾರು? ನಾನು ಅದೇ ಒಂದು ಕಮ್ಯುನಿಟಿ. ನನಗೆ ಸಚಿವರು ತಗೊಂಡು ಬಂದು ಟಿಕೆಟ್ ಕೊಟ್ಟು ನನಗೆ ಗೆಲ್ಸ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ನೀನು ಒಬ್ಬ MLA, ಅದೇ ಕಮ್ಯುನಿಟಿ ಅವ್ರಿಗೆ ನೀನೇನು ಮಾಡ್ತಾ ಇದ್ದೀನಿ? ಅದು ವಿರೋಧಿನ ಪರ ನಾನು ನಿಮಗೆ ಗೊತ್ತಾಗೋದು. ವಾಸ್ತವಾಂಶ ಮೀಡಿಯಾದಲ್ಲೇ ಬಂದಿತ್ತವ. ಒಬ್ಬ ಅಲ್ಲಿ ವೋಟರ್ ಡೆಲಿಗೇಟು, ಅವರು ಅದೇ ಕಮ್ಯುನಿಟಿ ಅವರು, ಬಲಿಜ ಕಮ್ಯುನಿಟಿ ಅವರು, ಅವ್ರನ್ನೇ ತಗೊಂಡೋಗಿ ನೀನು ಎತ್ಕೊಂಡೋಗಿ ಇವ್ರ ಹತ್ರ ಬಿಡ್ತೀಯಲ್ಲ, ಬಿಜೆಪಿ ಅವ್ರ ಹತ್ರ ಬಿಡ್ತೀಯಲ್ಲ, ಅವ್ರು ಬಸತ್ತೀಯಲ್ಲ. ಇದು ಯಾವ ನ್ಯಾಯ ಸರ್? ಟೋಟಲ್ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆತಾ ಇರತಕ್ಕಂಥ ಮನುಷ್ಯ.